ಕಣ್ಣಾರಿನ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ, ನಾನಾಡು ಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲಿ ದೇವರಲ್ಲಿ ಆರಾಧ್ಯ ದೇವರು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರನ್ನ ಇವತ್ತು ನವೆಂಬರ್ 14 ನಮ್ಮೆಲ್ಲರೂ ಕೂಡ ಮೊದಲನೇದಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಈ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತಹ ಈ ಊರಿನ ಹಿರಿಯರು ದೌಲತ್ ಕಮ್ಯುನಿಕೇಶನ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅದೇ ರೀತಿ ರಾಜಶೇಖರ್ ತುಮಕೂರು ಸರ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಹಿರಿಯರು ಅಮೃತ್ ರುಕುಂಪುರ್ ಇವರು ಕೂಡ ಏನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ಏನಪ್ಪಾ ಅಂದ್ರೆ ಇನ್ನೋರ್ವ ಅತಿಥಿಗಳು ರಾಜಶೇಖರ್ ರುಕುಂಪುರ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಊರಿನ ಆರಾಧ್ಯ ದೈವ ಶ್ರೀ ಗುರು ಕೇದಾರೇಶ್ವರನ ನಮಿಸುತ್ತಾ ನಡೆದಾದ ದೇವರು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಜೀವಂತ ದೇವರು ಎನ್ನ ತಾಯಿ ತಂದೆಯರ ಪಾದಗಳಿಗೆ ನಮಿಸುತ್ತಾ, ಸುಂದರ ಮುಂಜಾನೆಯ ಶುಭ ಸಮಾರಂಭದಲ್ಲಿ ಶ್ರೀ ಜಿಬಿ ತಕ್ಕಳಿಕೆ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿರತಕ್ಕಂಥ 135ನೇ ಮಕ್ಕಳ ದಿನಾಚರಣೆಯ ಈ ಶುಭ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಬಳಗನೂರು ಗ್ರಾಮದ ಹಿರಿಯರೇ ಹಾಗೂ ನನ್ನ ಸಹೋದ್ಯೋಗಿಗಳೇ ಹಾಗೂ ಊಟ ಪೂಜೆ ಮಾಡುವ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕಂತ ಎಲ್ಲ ಶಿಕ್ಷಕರು ಶಿಕ್ಷಕರೆಲ್ಲ ಭಾಗಿಯಾಗಬೇಕು. ಇನ್ನು ಜವಾಹರ್ಲಾಲ್ ನೆಹರು ಅವರ ದಿನವನ್ನ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತಾರ. ಅದು ಯಾಕಂತಂದ್ರೆ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳಂದ್ರೆ ಬಹಳಷ್ಟು ಪ್ರೀತಿ. ಹಾಗಾಗಿ ಜವಾಹರ್ಲಾಲ್ ನೆಹರು ಅವರು ಎಲ್ಲೇ ಹೋದ್ರೂ ಕೂಡ ಮಕ್ಕಳಿಗೆ ಬಹಳಷ್ಟು ಪ್ರೀತಿಯನ್ನ ತೋರಿಸ್ತಿದ್ರು. ಜೊತೆಗೆ ಮಕ್ಕಳನ್ನ ಗುಲಾಬಿ ಹೂವಿನ ಸಂಕೇತದಿಂದ ಸೂಚಿಸ್ತಿದ್ರು. ಹಾಗಾಗಿ ಜವಾಹರ್ಲಾಲ್ ನೆಹರು ಅವರು
ಯಾವಾಗ್ಲೂ ಕೂಡ ತಮ್ಮ ಒಂದು ಜೇಬಿನೊಳಗ ಏನ್ ಮಾಡ್ತಿದ್ರು ಗುಲಾಬಿ ಹೂವನ್ನ ಇಟ್ಕೊಂಡು ಅಡ್ಡಾಡ್ತಿದ್ರು. ಹಾಗಾಗಿ ಅವರ ದಿನವನ್ನ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ಬೇಕು ಅಂತ ಹೇಳಿ ಅವರು ಸರ್ಕಾರಕ್ಕೆ ಒಂದು ಆದೇಶವನ್ನು ನೀಡ್ತಾರ. ಹಾಗಾಗಿ ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನ ಆಚರಿಸ್ತಾರೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸ್ಮರಿಸುತ್ತಾ ಈ ವೇದಿಕೆ ಮೇಲೆ ಆಗಮಿಸಿರುವಂತ ಎಲ್ಲ ಹಿರಿಯರಿಗೂ ಮತ್ತು ಕಿರಿಯರಿಗೂ ಹಾಗೂ ನನ್ನ ಶಿಕ್ಷಕರ ವೃಂದ ಬಳಗಕ್ಕೆ ಶುಭೋದಯ ಹಾಗೂ ನನ್ನ ಮುದ್ದು ಮಕ್ಕಳಿಗೆ ಶುಭ ಮುಂಜಾನೆ ಕೋರುತ್ತಾ, ಮುಗ್ಧ ಮನಸ್ಸಿನ ಮಕ್ಕಳೇ, ಮುಗ್ಧ ತೋಟದಲ್ಲಿ ಅರಳುವ ಹೂಗಳೇ, ಬಣ್ಣದ ಲೋಕವನ್ನರಿಯದ ನನ್ನ ಕಂದಮ್ಮಗಳೇ, ಇಂದಿನ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತೆ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿವಸ ನಾವು ಬಾಲ್ಯ ದಿವಸ ಎಂದು ಕೂಡ ಕರೆಯುತ್ತೇವೆ. ಭಾರತ ದೇಶದಾದ್ಯಂತ ಇವತ್ತು ಮಕ್ಕಳ ದಿನಾಚರಣೆಯನ್ನು ಜವಾಹರಲಾಲ್ ನೆಹರು ಅವರ ಜನ್ಮದಿನವಾದ್ದರಿಂದ ಇವತ್ತು ನಾವು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಈ ಜವಾಹರಲಾಲ್ ರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ನೀವು ಎಲ್ಲೇ ಇರಲಿ, ನಾಳೆ ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ. ಹಿರಿಯರಲಿ ಭೇದ ಭಾವ ಹಿತವಿರಲೇಬೇಕು. ನೀವು ಎಲ್ಲೇ ಇರಲಿ, ನಾಳೆ ಹೇಗೆ ಇರಲಿ, ಜನ ಮೆಚ್ಚುವಂತೆ ನೀವಿರಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಈ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಆಯೋಜಿಸಿದಂತಹ ಮಕ್ಕಳ ದಿನಾಚರಣೆ ಇದು ಇದರ ನಿಮಿತ್ತವಾಗಿ ಕೂಡಿದಂತಹ ವೇದಿಕೆ ಮೇಲೆ ಎಲ್ಲರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು ಹಾಗೂ ಮುದ್ದು ಮಕ್ಕಳಿಗೆ ಅನಂತ ಕೋಟಿ ನಮಸ್ಕಾರಗಳು. ಇಲ್ಲಿ ಭಾಷಣ ಮಾಡಕ್ ಬರಲ್ಲ, ಏನಾದ್ರೂ ಇದ್ರೆ ಅದು ಹೃದಯದಿಂದನೇ ಬರಬೇಕು, ಹೃದಯಕ್ಕೆ ಮುಟ್ಟಬೇಕು. ತಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲಿ ಉಳಿದೋಗಿದೆ, ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆಯಾಗದು, ನನ್ನಿಂದ ದೂರಾಗದು.
ಎಲ್ಲ ಕುರ್ಚಿ ಅಲ್ಲ ಹೋಗು. ನನ್ನಿಂದ ದೂರಾಗದು ಕಣ್ಣಾರಿನ ಕಂಡ ದೇವಾಲಯ ಮೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ ಬೆಳ್ಳಂಬೆಳಗಿನಿ ತಿಂಡಿ ತಿಂದಿನಿ ನಾವು ಓಟೋಡಿ ಬರುತ್ತಿದ್ದ ನೆನಪೊಂದಿದೆ ಲಾಸ್ಟು ಬೆಂಚಲ್ಲಿ ತರ್ಲೆ ಹೊಡೆಯುತ್ತಾ ಟೀಚರ್ ಪನಿಷ್ಮೆಂಟ್ ತಿಂದ ದಿನ ಒಂದಿದೆ ಎಕ್ಸಾಮ್ ಹಾಲಲ್ಲಿ ಚೀಟಿ ಮಹಿಮೇಲಿ ಹೇಗೋ ಮಿಸ್ ಆಗಿ ಪಾಸ್ ಆದ ದಿನ ಒಂದಿದೆ ಒಂದೇ ತಟ್ಟೆಲಿ ಒಂದೇ ಬೆಂಚಲಿ ಊಟ ಹಂಚುತ್ತಾ ತಿಂದ ಸವಿ ನೆನಪೊಂದಿದೆ ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ ನನ್ನಲ್ಲೇ ಉಳಿದೋಗಿದೆ ಕಾಲ ಕಳೆದೋಗಿ ದಿನ ಉರುಳಿದೆ ನೆನಪು ನಮ್ಮಲ್ಲಿ ಉಳಿದೋಗಿದೆ ನನ್ನಾಣೆಯ ಜ್ಞಾಪಕ ಎಂದೆಂದೂ ಮರೆಯಾಗದು ನನ್ನಿಂದ ದೂರಾಗದು ಕಣ್ಣಾರಿನ ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ ಮೇಡಮ್ ಟೈಮ್ ಏನಾಯ್ತು ಟೈಮ್ 4 ನಿಮಿಷ ಕಬಡ್ಡಿ